ಇವತ್ತು ಪರಿವಾರ ಜೊತೆಗೆ ಬಸಮ್ಮನವರು ಹೇಗಿದ್ದಾರೆ, ಅವ್ರು ಯಾವ ರೀತಿಯಾಗಿ ಎಲ್ಲರ ಜೊತೆಗೆ ಬೆರೀತಾರೆ, ಸಮಾಜದಲ್ಲಿ ಅಂತೂ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಇರ್ತಾರೆ ಅನ್ನೋದು, ನಗುಮುಖದಿಂದ ಇರ್ತಾರೆ ಎಂಬುದು ಕೂಡ ಬಹಳಷ್ಟು ಸತ್ಯ. ಹಾಗೆ ಪರಿವಾರ ಜೊತೆಗೆ ಹೇಗಿದ್ದಾರೆ ಎಂಬುದನ್ನ ಅವ್ರ ಪರಿವಾರದವ್ರನ್ನ ನಾವು ಇವತ್ತು ಪರಿಚಯ ಮಾಡ್ಕೊಳ್ಳೋಣ, ಅವರ ಮನಸ್ಸಿನ ಮಾತುಗಳನ್ನ ಕೇಳೋಣ. ಅಮ್ಮನವ್ರ ನಮಸ್ಕಾರ. ಇವತ್ತು ಅಮ್ಮವರು, ಬಸಮ್ಮ ಅವರು ಕೇವಲ ನಿಮ್ಮ ಮನೆಯ ಅಮ್ಮನವ್ರು ಅಲ್ಲ, ಇವತ್ತು ಕರ್ನಾಟಕದ ಅಮ್ಮ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಹಾಗೆ ಅಮ್ಮನವ್ರನ್ನ ನೋಡಿದಾಗ, ನಿಮ್ಮ ಅತ್ತೆಯವರು ಹೋದು, ನಿಮ್ ತಾಯಿ ರೂಪದಾಗ ಹೋದು, ನಿಮಗೆ ಏನ್ ಅನ್ಸುತ್ತೆ ನಿಮ್ ತಾಯಿ ಅಮ್ಮವ್ರನ್ನ ನೋಡಿದಾಗ? ಹಾ ರೀ. ಏನಾದ್ರೂ ಹೆಲ್ಪ್ ಬೇಕಂದ್ರ ಸ್ವಲ್ಪ ಇದನ್ ಮಾಡಕತ್ರ ಹಿಂಗ್ ಕುಡ್ಸಿರ್ ಚಂದ ಅನ್ಸತ್ತೆ ನೋಡು ಅಂತ ಶಬ್ದಾನು ನಿಮಗೆ ಹೇಳ್ತಾರೆ. ಹಾ ಹಾ. ಅಂದ್ರೆ ಸಾಹಿತ್ಯ ಮೊದಲು ನಿಮ್ಗೆ ಹೇಳ್ತಾರ ಅವರು? ಅವ್ರ ಏನ್ರಪ್ಪ ಬರ್ದಿರ್ತಾರ, ರಚನೆ ಮಾಡಿ ಹೆಂಗ ಚಂದ ಅನ್ಸತ್ತ ಅಂತ ಹೇಳ್ತಾರ. ಹೇಳ್ತಾರ. ಅವಾಗ ಯಾವ್ದಾರ ಸ್ವಲ್ಪ ಇದ ಅನ್ಸಲ್ಲ ಅಂದ್ರೆ ಹಿಂಗ್ ಕೂಡಸು ಚಂದ ಅನ್ಸತ್ ನೋಡ್ರಿ. ವಾವ್, ನೀವು ಒಳ್ಳೆ ಪ್ರೋತ್ಸಾಹ ನೀಡ್ತೀರಿ. ಈಗ ನಿಮ್ಮ ಅಮ್ಮನವರು ಇಡೀ ಒಬ್ಬ ಸಾಹಿತ್ಯಕಾರರಾಗಿ ಒಳ್ಳೆ ಸಾಹಿತಿಗಳಾಗಿದ್ದಾರೆ ಮತ್ತು ಸಾಕಷ್ಟು ಜನ ಅವರನ್ನ ಗುರುತಿಸ್ಕೊಳ್ತಾರ. ಎಲ್ಲೋ ಹೊರಗಡೆ ಹೋದಾಗ ಯಾವಾಗಾದ್ರೆ ನಿಮ್ಮ ಅಮ್ಮವರು ಬೇರೆ ಕಾರ್ಯಕ್ರಮಗಳನ್ನ ನೋಡಿದಾಗ ಅವಾಗ ನಿಮಗೆ ಹೇಗ್ ಅನ್ಸುತ್ತೆ? ಖುಷಿ ಅನ್ಸುತ್ತೆ. ನಾವ್ ಬರ್ಲಿಕ್ಕ ನಮ್ಮ ಅಮ್ಮಾರ ಬರಾತಾರ ಈ ಏಜ್ನ್ಯಾಗ ಅಂತ. ಈ ಏಜ್ನೊಳಗ, ಇಂತ ಇಳಿ ವಯಸ್ಸಿನೊಳಗ, ಇಷ್ಟು 75 ವಯಸ್ಸಿನೊಳಗ ಇಂತ ಸಾಹಿತ್ಯ ರಚನೆ ಮಾಡಿದಾಗ ನಿಮ್ಗೆ ಹೇಗ ಅನ್ಸುತ್ತೆ? ಮತ್ತೆ ಬಹಳ ಖುಷಿ ಅನಿಸ್ತಾ ಇದೆ. ಎಲ್ರ ಜೊತೆ ಹೇಗಿರ್ತಿದ್ದಾರೆ? ಎಲ್ಲರೂ ಪ್ರೀತಿಯಿಂದ ಗಮನಿಸ್ತಾರೆ. ನೀವು ನೋಡ್ಬೋದು, ಪರಿವಾರ ಜೊತೆಗೆ ಅಮ್ಮ, ಅದಕ್ಕೆ ಅಮ್ಮ ಅಂತ ಹೇಳ್ತಿದ್ವಿ. ಅಮ್ಮ ಅಮ್ಮನೇ ಯಾವಾಗ್ಲೂ. ಅಮ್ಮನ ಮಡಿಲು ಅದು ವಿಶಾಲ ಸಾಗರ ಇದ್ದ ಹಾಗೆ, ತನ್ನ ಪ್ರೀತಿಯ ಜೊತೆಗೆ, ವಾತ್ಸಲ್ಯದ ಜೊತೆಗೆ ಅದು ಏನ್ ಮಾಡ್ತದೆ, ಅಕ್ಕರೆಯಿಂದ ಕರೆದು ಸಕ್ಕರೆ ಹಂಗೆ ಬೆರೆಯುವಂತ ಗುಣ ಇವತ್ತು ನಾವು ಅಮ್ಮನವರಲ್ಲಿ ಕಾಣ್ತಾ ಇದೀವಿ. ಹಾಗೆ ಇವತ್ತು ಅವರು ಹೇಗಿದ್ದಾರೆ ಅಂದ್ರೆ, ಒಂದು ಸಕ್ಕರೆ ಮುದ್ದೆ ಹಾಗೆ ಎಲ್ಲರಿಗೂ ಇಷ್ಟವಾಗೋದು. ಸಕ್ಕರೆ ಯಾರಿಗೆ ತಾನೇ ಇಷ್ಟ ಅಲ್ಲ, ಎಲ್ಲರಿಗೂ ಇಷ್ಟ. ಹಾಗೆ ಇವತ್ತು ಸಮಾಜದ ಸುತ್ತಮುತ್ತಲಿರ್ತಕ್ಕಂಥ ಜನರ ನಡುವೆ ತಾವು ಎಲ್ಲವೂ ಒಡನಾಡಿಯಾಗಿದ್ದಾರೆ. ಅವ್ರು ಎಲ್ಲರಿಗೂ ಬೇಕು ಅಂತಾರೆ, ಅವ್ರು ಬೇಡ ಇವ್ರು ಬೇಡ. ಅದಕ್ಕೆ ಹೇಳ್ತಾರೆ, ಈ ಒಂದು ಕಾಲೋನಿ ಒಳಗೆ ನೋಡಿದಾಗ ಅಮ್ಮವ್ರು ಅದಾರ ಅಂತಂದ್ರೆ ಸಾಕು ಅನ್ನುವಂತ ಮಾತು ಹೇಳ್ತಾರೆ. ಅಮ್ಮ ಅದರಂದ್ರೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡ್ತಾರ ಮತ್ತು ಎಲ್ಲರ ಜೊತೆಗೆ ಸಣ್ಣ ಮಕ್ಕಳಿಗಿಂತ ಮಕ್ಕಳಾಗಿ ಅವರೇ ತಾವು ಭಾಗವಹಿಸ್ತಾರ ಅಂತ ಒಂದು ಮಾತನ್ನ ಹೇಳ್ತಾರೆ. ಇವತ್ತು ನೋಡೋಣ, ಅವರನ್ನ ಕಂಡಂತೆ ಅವರ ಜೊತೆಗೆ ಇರುವಂತ ಕೆಲವು ಹಿರಿಯರು ಕೂಡ ಇಲ್ಲಿ ಬಂದಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರು ಕೂಡ ಬಂದಿದ್ದಾರೆ. ಹಾಗೆ ಅವರನ್ನು ಕೂಡ ಪರಿಚಯ ಮಾಡಿಸ್ಕೊಳ್ಳೋಣ. ನಮಸ್ಕಾರ ಅಮ್ಮೋರೆ, ಪ್ರತಿಧ್ವನಿ ಟಿವಿಗೆ ತಮಗೆ ತುಂಬ ಹೃದಯದ ಸ್ವಾಗತ. ಇವತ್ತು ನಾವು ಬಸಮ್ಮ ಅವ್ರ ಜೊತೆಗಿದ್ದೀವಿ. ಬಸಮ್ಮನವರು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದಾರ ಅಂತ ಕೂಡ ಹೇಳ್ತಿದ್ದಾರೆ. ಇಲ್ಲ, ನಮ್ ಜೊತೆಗೆ ಕೆಲಸ ಮಾಡಿದವರು ನಮ್ ಜೊತೆಗೆ ಇವತ್ತು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಬಸಮ್ಮ ಅವ್ರ ಜೊತೆಗೆ ನೀವು ಯಾವ ರೀತಿಯ ಕೆಲಸ ಮಾಡಿದಿರಿ, ಅವರ ಕೆಲಸಗಳ ಜೊತೆಗೆ ಅವರನ್ನು ಯಾವ ರೀತಿಯಾಗಿ ಗುರುತಿಸ್ಕೊಂಡಿದ್ದನ್ನ ನೀವು ನೋಡಿರಿ? ಈಗ ನಾವು ತಮ್ಮ ಹೆಸರು ಹೇಳ್ರಮ್ಮ. ನನ್ನ ಹೆಸರು ಶಾರದಾ ರೀ. ಶಾರದಾ. ಹ್ಞೂನ್ರಿ. ಅಂದ್ರ ನಮ್ದು ಕಡೆ ಬಾಗೇವಾಡಿ ತಾಲೂಕ. ಹೌನ್ರಿ. ಇಲ್ಲಿ ಬಂದ್ ಎಲ್ಲರೂ ಸೆಟ್ಲ್ ಆಗಿ. ಸರಿಮ್ಮ. ಈಗ ಇಲ್ಲಿ ಅಂದ್ರ ನಾ 2000 ಇಸ್ವಿಯಾಗ ಬಂದಿದ್ದೇರಿ ಈ ಕಡೆ ಮುಧೋಳ ತಾಲೂಕ. ಸರಿಮ್ಮ. ಮೊದಲ ಬಿಜಾಪುರ ಇದ್ದೇವ್ರಿ. ಈ ಮುಧೋಳ ತಾಲೂಕ ಬಂದ್ಮೇಲೆ ಮಳಲಿ PH ಅಂತ ಹೇಳಿ ಬರ್ತೈತಿ, ಅಲ್ಲಿ ಇದ್ದೇರಿ. ಸಿಸ್ಟರ್ ಕಡೆ ಗಲಗಲಿ ಕಡೆ ಇದ್ರು. ಆಮೇಲೆ ಪ್ರಮೋಷನ್ ಆಗಿನೂ ಅಲ್ಲೇ ಮಾಡಿದ್ರ ಅವ್ರ. ಇಲ್ಲಿ ಅಂದ್ರ ನಮ್ಮ KM ಅಂದ್ರ ದೊಡ್ಡ ಸರ್ಕಾರಿ ದವಾಖಾನೆ ಅಲ್ರಿ, ಅಲ್ಲೇ ಕೇಸ್ ಗೀಸ್ ತಂದಾಗ ಮಾಡಿದಾಗ ಕೊಡ್ತಿದ್ವಿ ನಾವು. ಅವ್ರು ಹಿಂಗೇನ ಮೀಟಿಂಗ್ ಇದ್ದಾಗ ಬರ್ತಿದ್ರಿ. ಅವ್ರ ಯಾವ ಗುಣ ತಮಗ್ ಬಾಳ ಹಿಡಿಸಿದೆ? ಒಂದ್ ನಿಷ್ಠೂರ್ ಮಾತಾಡೋರು ಅವ್ರು. ಏನೇ ಇರ್ಲಿ ಒಟ್ಟ ನೇರವಾಗಿ ಮಾತಾಡೋದು. ಮತ್ತೊಂದು ತಂದ್ರ ಯಾರೇ ಇರ್ಲಿ ಅವ್ರ ಮಾತಾಡ್ಲಿಕ್ಕೂ ಮಾತಾಡ್ಸಿ ಅವ್ರ ಜೋಡಿ ಕಾಂಟ್ಯಾಕ್ಟ್ ದಾಗ ಇರ್ದವ್ರು. ಮತ್ ಫೋನ್ ನಂಬರ್ ತಗೊಂಡ್ ಯಾವತ್ತು ಫೋನ್ ಹಚ್ಚೋದು, ಅಷ್ಟ ಮಾತ್ರ ಅವ್ರಿಗೆ ಒಟ್ಟ ಎಲ್ಲಾರು ಬೇಕು. ಒಟ್ಟ ಎಲ್ರೂ ಬೇಕು ಅನ್ನೋದು ಸಹೃದಯಗಳಾಗಿ ಇದ್ರು. ಎಲ್ಲರ ಜೊತೆಗೆ ಬರೆಯುವಂತ ಗುಣ ಇತ್ತು ಅವ್ರಿಗೆ. ಸರಿ. ಯಾವ್ದೇ ಒಂದ್ ಏನ ಹೇಳಿದ್ರು ಮನಸ್ತಾಪ ಮಾಡ್ಕೊಳ್ಳೋದಿಲ್ಲ. ಅದ್ ಮತ್ತೊಂದ್ಸಲ ಹೇಳಿ ಹಂಗ ಅಲ್ರಿ ಹಿಂಗೈತೆ ಅಂತ ಹೇಳಿ ಹೇಳವ್ರು. ಸಕಾರಾತ್ಮಕವಾಗಿ ಚಿಂತನೆ ಮಾಡಿ ಅವ್ರು ನಿಮಗೆ ಹೇಳ್ತಾ ಇದ್ರು. ಅಂದ್ರೆ ಎಂತವ್ರ ಜೊತೆಗೆ ಇವರು ಇಡೀ ಕರ್ನಾಟಕದಲ್ಲಿ ಇವತ್ತು ಒಳ್ಳೆಯ ಸಾಹಿತಿಗಳ ಲಿಸ್ಟ್ ಅಲ್ಲಿ ಇದ್ದಾರೆ ಅಮ್ಮನವರು. ಹೌದಾ? ಈ ವಿಷಯದೊಳಗೆ ತಮಗೆ ಹೇಗ್ ಅನಿಸ್ತಾ ಇದೆ? ಅಭಿಮಾನ ಅನಿಸ್ತಾ ಇದ್ರು? ಹೇಗ್ ಅನಿಸ್ತಾ ಇದೆ? ಅಭಿಮಾನ ಅಲ್ರಿ, ನಮ್ಮ ಡಿಪಾರ್ಟ್ಮೆಂಟ್ ನಾಗ ಕೆಲಸ ಮಾಡಿದ್ದು ಎಲ್ಲಾರು ಕೂಡಿ ಕೆಲಸ ಮಾಡಿವಿ. ಆದ್ರೂ ಅವ್ರು ಸ್ವಲ್ಪ ಇದ್ರ ಬಗ್ಗೆ ಬಹಳ ಅವ್ರಿಗೆ ಅಭಿಮಾನ ಐತಲ್ಲ. ನಮ್ಗುನು ಅವ್ರಕಿಂತ ಹೆಚ್ಚಿಗೆ ಅಭಿಮಾನ ಐತಿ. ಬರೀತಾರ ಮಾಡ್ತಾರ ಅಂದ್ರ, ಯಾಕಂದ್ರ ಅವ್ರು ನಮ್ಕಿಂತ ಸ್ವಲ್ಪ ಕಲ್ತಾರ. ಆದ್ರೂನು ಒಂದ್ ಇದ್ರೊಳಗೆ ಇದ್ ಕೇಸಿ ಕೆಲಸ ಮುಗಿಸ್ಕೊಂಡು ನಾವು ಮ್ಯಾಟ್ರಿಕ್, ಅವರೆಲ್ಲ 7th ಮೇಲೆ ಅವಾಗೆಲ್ಲ ಅಡ್ವಾಂಟ್ ಆಗ್ಯಾರ, ನಾವು ಮ್ಯಾಟ್ರಿಕ್ ಮೇಲೆ. ಅಷ್ಟಿದ್ರುನು ಸುದಕ ಇಷ್ಟೆಲ್ಲಾ ಇದು ಮಾಡ್ಕೋತಾರ. ಅವ್ರದ್ದು ಬಹಳ ಹೆಮ್ಮೆ ಅನಿಸ್ತೈತಿ. ಹೆಮ್ಮೆ ಅನಿಸ್ತದೆ. ಸಂತೋಷ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಬಸಮ್ಮ ಭಜಂತ್ರಿ ಅವರು ತಾವು ಕಂಡಂತೆ ಇಂಥ ಪ್ರತಿಭಾನ್ವಿತ ಇರುವುದರ ಜೊತೆಗೆ ಹೃದಯ ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಅಮ್ಮನವರನ್ನ ತಾವು ಕಂಡಾಗ ತಮ್ಗ ಮನದಾಳದ ಮಾತು ಏನು?
ನಮಗ ಅವ್ರೆಲ್ಲ ಇದು ಮಾಡುದು ಕಲೆ. ತಮ್ಮ ಹೆಸರು ಸರ್ ಪರಿಚಯ ಮಾಡ್ಕೊಂಡು. ನನ್ನ ಹೆಸರು ಡಾಕ್ಟರ್ ಬಿ ರಾಮ್ಲಿಂಗ್ ಅಂತ ಸರ್. ಚಿಕ್ಕಲ್ಕಿ. ಸರಿ ಸರ್. ಇವ್ರು ನಮ್ ಮಿಸ್ಸಸ್ ರೀ. ಹೌದ್ರಿ. ಮಗಾರಿ. ಹಾ. ಹಿಂಗ ಒಟ್ಟು ಎಲ್ಲಾ ಡಿಪಾರ್ಟ್ಮೆಂಟ್ ಪರಿವಾರ. ಹಂಗಿದ್ದ ಅವ್ರ ಮತ್ತ ಕಲೆಯಲ್ಲಿ ಒಂದು ಅವ್ರಿಗೆ ಗಾಯಕ ಇದ್ರೊಳಗ ಗಾಯಕಿಯಾಗಿ ಭಾರಿ ಇಂಟ್ರೆಸ್ಟ್ ಅವ್ರು ಮಾಡೋದೆಲ್ಲ ನಮಗೂ ಒಂದು ಖುಷಿ ರೀ. ಬಹಳ ಖುಷಿ ಅನಿಸ್ತದೆ. ಹಾನ್ರಿ. ಸಾಮಾಜಿಕ ಸೇವೆ ಜೊತೆಗೆ ಎಲ್ಲರ ಜೊತೆ ಓಣಿಯಲ್ಲಿ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಅಗದಿ ಇದ್ರಲಿಂದ ಅದಾರೆ. ಒಳ್ಳೆ ಹೆಸರನ್ನ ಮಾಡ್ಕೊಂಡ್ ಮಾಡಿದ್ರು. ಈಗ ರಿಟೈರ್ಡ್ ಆಗಿ ಮತ್ತೆ ಆದ್ರೂ ತಮ್ಮ ಕಲೆಯನ್ನು ಮುಂದುವರ್ಸ್ಕೊಂಡೋಗಿದ್ರು. ನಿಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಅಂತ. ಅಗದಿ ಖುಷಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರಿ ಸರ್, ನಮಸ್ಕಾರ. ತಮ್ಮ ಹೆಸರು ಸರ್? ಪ್ರಕಾಶ್ ಬಿರಾದರ್ ಅಂತ ಹೇಳಿ ಸರ್. ಪ್ರಕಾಶ್ ಬಿರಾದರ್ ಸರ್, ತಾವು ಅಮ್ಮನವರನ್ನ ಕಂಡಂತೆ ಕೆಸರಿನಲ್ಲಿ ಹರಡಿದ ಕಮಲದಂತಿರ್ತಕ್ಕಂತ ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂತ ಬಸಮ್ಮನವರು, ನೀವು ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಸಾರಿ ನೋಡಿದ್ರಿ. ಹಾಗೆ ತಾವು ಅವರ ಬಗ್ಗೆ ತಮ್ಮ ಮನದಾಳದ ಮಾತು ಏನು? ಬಸಮ್ಮ ಅಮ್ಮ ಅಂತಂದ್ರೆ ಸರ್, ಸಾಕ್ಷಾತ್ ನಾಯನ್ ತಿಳ್ಕೊಂಡು ಪುತ್ರಿ ಅಂತ ತಿಳ್ಕೊಂಡಿದ್ದೆ. ಸೊ ಸರ್, ಇಂತ ಇಳಿ ವಯಸ್ಸಿನಲ್ಲಿ ಆ ಕಡೆ ಈ ಕಡೆ ಏನೋ ಚಿಂತೆಗಳನ್ನ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಅಪ್ಪ ಜೀವನ ಅಂತಿರ್ತಾರೆ. ಇಂತ ಇಳಿ ವಯಸ್ಸಿನಲ್ಲಿ ಬರವಣಿಗೆ ಕೃಷಿಯಲ್ಲಿ ತೊಡಗಿದ್ದಾರೆ. ತುಂಬಾ ಏನಪ್ಪಾ ಅಂದ್ರೆ ಒಂದು ವಿಶೇಷವಾದಂತ ವ್ಯಕ್ತಿ ಅಂತ ಹೇಳ್ಬೋದು ಸರ್. ಸೊ ಎಷ್ಟು ಒಳ್ಳೆ ಗುಣ ಐತೆ ಅಂತಂದ್ರೆ ಸರ್, ಅವ್ರು ಎಷ್ಟು ಸರಳ ಜೀವಿ ಅದಾರಂತಂದ್ರೆ ಅಷ್ಟೇ ಸಹೋದರ ಮಾನ್ಯ ಭೇಟಿಯಾದ ಬಂದಾಗ ಸರ್ ಸುಮಾರು 10 ಪುಸ್ತಕಗಳನ್ನ ನಾವು ಲೈಬ್ರರಿಗೆ ಮಕ್ಕಳಿಗೆ ಓದ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಅಂತ ಗುಣ ಎಲ್ಲಿ ಬರಂಗಿಲ್ಲ ಸರ್. ಸರಳ ಜೀವಿ, ಉನ್ನತ ವಿಚಾರ. ಸೊ ಅಮ್ಮ ನಿಮಗೆ ದೇವರು ಸಾಕಷ್ಟು ತುಂಬು ಹೃದಯದ ಏನಪ್ಪಾ ಅಂದ್ರ ಆಯುಷ್ಯ ಕೊಡ್ಲಿ, ಇನ್ನಷ್ಟು ಏನೋ ಹೊಸ ಹೊಸ ಪುಸ್ತಕಗಳು ಬರ್ಲಿ ಅಂತ ನಾನು ಈ ಸಂದ ಆಶಿಸ್ತಾ ಇಷ್ಟೇ. ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಸರ್ ನಮಸ್ಕಾರ. ಇವತ್ತು ಅಮ್ಮನವ್ರ ಕಂಡಂತೆ ನಿಮ್ಮ ಓಣಿ ಒಳಗ ಅಮ್ಮ ಅವರಿದ್ದಾರೆ. ಸಾಕ್ಷಾತ್ ಸರಸ್ವತಿ ಪುತ್ರಿ ಅಂತ ವರದೇ ವೀಣಾಪಾಣಿ ಅನ್ನುವ ಹಾಗೆ ನಿಮ್ಮ ಓಣಿ ಒಳಗ ತಾಯಿಯವರಿದ್ದಾರೆ. ಸರಿ, ತಾವು ತಾಯಿಯವರನ್ನ ಕಂಡಂತೆ, ಬಸಮ್ಮ ಅವ್ರನ್ನ ಕಂಡಂತೆ ನಿಮ್ಮ ಓಣಿ ಒಳಗ ಅವ್ರು ಯಾವ ರೀತಿಯಾದಂತ ಸೇವೆಯನ್ನ ಮಾಡ್ತಾ ಇದ್ದಾರೆ ಲಕ್ಷ್ಮೀ ದೇವಸ್ಥಾನಕ್ಕೆ, ಮತ್ತು ಹಾಗೆ ನೀವು ಅವರನ್ನ ಯಾವ ರೀತಿಯಾಗಿ ಕಂಡಿದ್ದೀರಾ ಹೇಳಿ? ನಮಸ್ಕಾರ. ನಮ್ಮ ಹೆಸರ ಸಿದ್ದರಾಮ್ ಹುಡೇದಂತ್ರಿ. ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀವಿ. ನಾವು ಗಾಯಕವಾಡ ಪ್ಲಾಟ್ ಇರೋದು. ವಾರ್ಡ್ ನಂಬರ್ 5 ಜಯನಗರ, ಕುವೆಂಪು ಬಡಾವಣೆ ಅಂತಾರ ಇದಕ್ಕೆ. ಕುವೆಂಪು ಬಡಾವಣೆ ಅಂದ್ರೆ ಈ ಕವಿಗಳು ನಮ್ಮ ಓಣಿಯಲ್ಲಿ ಅದಾರ್ರಿ. ಈ ನಮ್ಮ ಓಣಿಯಲ್ಲಿ ಕವಿಗಳು ಅದಾರಿ. ಹಾಗಾಗಿ ನಾವು ಲಕ್ಷ್ಮೀ ದೇವಸ್ಥಾನ ಜಾತ್ರೆ ಮಾಡ್ಲಕತ್ತಿ ಒಂದು 48 ವಯಸ್ಸು ಆತ್ರಿ. 8 ವರ್ಷದಿಂದ ನಾವು ಜಾತ್ರೆ ಮಾಡ್ತೀವ್ರಿ. ಈಗ ಆಲ್ರೆಡಿ ನಾವು ಪ್ರತಿ ವರ್ಷ ದಸರಾದಾಗ 11 ದಿವಸ ನಾವು ಜಾತ್ರೆ ಮಾಡ್ತೀವ್ರಿ. ಆ ಜಾತ್ರೆ ಒಳಗ ನಮಗ ಒಂದೇ ಭಾಗ ಒಳಗ ನಾವು ಹಾಡ ಆಡ್ತೀವಿ. ಹಿರಿಯರ ಮೂಲಕ ನಮಗ ಒಬ್ರು ಬಂದು ಕೇಳಿದ್ರಿ ಅವ್ರು. ಅಮ್ಮರಿಗೆ ನಾವು ಹೇಳಿದಿರಿ, ಅಮ್ಮರ ಬಹಳ ಒಳ್ಳೇದು ನಿಮ್ಮದ ಕವಿತೆಯನ್ನ ಬರ್ದಿರಿ. ನಮ್ಮ ಲಕ್ಷ್ಮೀ ದೇವಿ ಯಾವ ಇದರದಿಂದ ಮೂಲಕ ಇಲ್ಲಿ ಉದ್ಭವ ಆದ್ಲು, ಹೆಂಗ ಜಾತ್ರೆ ನಡೀತೈತಿ, ಆಕಿ ಪವಾಡಿ ಅನ್ನುವಂತದ್ದು ಒಂದು ಹಾಡಿನ ಮೂಲಕ ನಮಗ ಅವರು ಬಸಮ್ಮ ಅವರು ಬರ್ಕೊಟ್ಟಾರೆ. ಅಂದ್ರೆ ನಿಮ್ ಲಕ್ಷ್ಮೀ ದೇವಸ್ಥಾನದ ಹಾಡನ್ನ ಅವರ ಬರ್ದಾರ. ಅವರ ಬಡ್ದಾರ. ಅವ್ರು ಅದನ್ನ ಹಾಡನ್ನ ಬರೆದು ಮಾಲಿಂಗಪುರ ಹೋಗಿ ಅದನ್ನ ರೆಕಾರ್ಡಿಂಗ್ ಮಾಡ್ಕೊಂಡು ಅದ್ರ ದೇವಿ ಮೂಲಕ ಯಾವ ತರ ನಮಗ್ ದೇವಿ ಬಂತ ಸ್ಥಾಪನಾ ಆದ್ಲು, ಆಮೇಲೆ ಹೆಂಗ ಪವಾಡ ಹಾಕಿದ ನಡೀತನ್ನುವಂತ ಒಂದು ವಿಷಯವನ್ನು ಮುಂದಿಟ್ಕೊಂಡು ಅದು ಒಂದೇ ಭಾಗ ಒಳಗೆ ನಮಗ್ ಹಾಡವನ್ನ ಅವ್ರು ಮಾಡಿಕೊಟ್ರಿ. ಅದ್ ಹಾಡನ್ನ ಪ್ರತಿ ದಿವಸ ನಮ್ಮ ಬಂಡಿ ಮಹಾಕಾಳಿ ದೇವಿಗೆ ಮುಂಜಾನೆ ಸಾಯಂಕಾಲ ನಾವು ಹಾಡನ್ನ ಹಾಕ್ತಿರಿ. ಎಲ್ಲಾ ಮಂದಿ ನಮ್ಗ ಅಮ್ಮನ ಮೇಲೆ ಈಗಾದ್ರೂ ಆಕಿ ಹಾಡ ಹಾಕ್ತಿರಿ. ಅಮ್ಮನ ಹಾಡದಿಂದ ಎಷ್ಟೋ ಮಂದಿಗೆ ನಮಗ ಕವಿಯನ್ನ ಆಕಿ ಬರ್ದಿದ್ದ ಹಾಡದಿಂದ ಮೈಂಡ್ ಪ್ರೆಸ್ ಆಗಿ ನಮಗ ಇಂತ ಕವಿರು ನಮ್ಮ ಓಣ್ಯಾಗ ಅದಾರ ಅನ್ನೋದಕ್ಕ ನಾವ್ ಬಹಳ ಹೆಮ್ಮೆಯಿಂದ ಅನಿಸ್ತೈತಿ. ಹಾಗಾಗಿ ಇನ್ನೊಂದು ನಮ್ಮ ದೇವಸ್ಥಾನದಲ್ಲಿ ತಮ್ಮಣ್ಣ ಶಿವರೆಡ್ಡಿ ಅವರ ಮನಿ ಹತ್ರ ಗಾಯಕವಾಡ ಪ್ಲಾಟ್ ನಾಗ ಒಂದು ಸಿದ್ಧಿ ಹನುಮಾನ ಗುಡಿಯನ್ನು ಕಟ್ಟಿದ್ವಿ ನಾವು. ಅದು ಬಹಳ ಪವಾಡದಿಂದ ಗುಡಿಯನ್ನು ನಾವು ರಕ್ಷಣೆ ಮಾಡಿದ್ವಿ ಅಲ್ಲಿ. ಅಂದ್ರೆ ಆ ಓಣಿ ಮಂದಿ ಆತ್ರಿ, ಈ ನಮ್ ಸುತ್ತಮುತ್ತ 24 ಹಳ್ಳಿ ಮಂದಿ ಆತ್ರಿ, ಇವ್ರ ಪಟ್ಟಿ ಕೊಟ್ಟಿಲ್ಲ ಅನ್ನಂಗಿಲ್ಲ. ಆ ತರ ನಮ್ದು ಗುಡಿ ನಡೀತ್ರಿ, ಸಿದ್ಧಿ ಹನುಮಾನ ಗುಡಿ. ಅದು ಪ್ರತಿ ದಿವಸ ಶನಿವಾರ ಅಲ್ಲಿ ಸಿದ್ಧಿ ಹನುಮಾನಂದ ಪಲ್ಲಕ್ಕಿ ಸೇವೆ ಬಹಳ ಅದ್ದೂರಿಯಾಗಿ ನಡೀತೈತ್ರಿ. ಅದು ಒಂದು ಅಮ್ಮ ಅವರು ಬಸಮ್ಮ ಅವರು ಬಂದು ನಮಗ ಸಿದ್ಧಿ ಹನುಮಾನಂದ ಗುಡಿ ದೇವಸ್ಥಾನದ ಮೂಲಕ ಒಂದು ಕವಿಯನ್ನ ಬರ್ದಿದ್ದೀನಿ ನಾನು. ಅದನ್ನ ನಿಮಗ ನಾವ್ ಹಾಡಿನ ಮೂಲಕ ನಾವು ಅದನ್ನ ತಿಳಿಸ್ಕೊಡ್ತೀವಿ, ನಾವು ಹಾಡ ಹಾಕ್ತಿವಿ ಅಂತಂದಾಗ ಅವ್ರಿಗೆ ಬಸಮ್ಮ ಅವ್ರು ಬಂದು ಹೇಳಿದಾಗ ನಾವ್ ಏನ್ ಹೇಳಿದಿವ್ರಿ, ನಮಗ ಬಹಳ ಒಳ್ಳೇದಾತ್ರಿ ಅಮ್ಮಾರ. ಇದೊಂದ ನಮ್ಮ ಓಣಿಯಲ್ಲಿ ಇಂತ ಕವಿದಿಂದ ನಮ್ಮ ಹನುಮಂತ ದೇವರಾಗ್ಲಿ ಲಕ್ಷ್ಮೀ ದೇವರಾಗ್ಲಿ ಯಾವ ತರ ನಮ್ಮಲ್ಲಿ ಉದ್ಭವ ಆಗ್ಯದ್ರ ಅವ್ರ ನಾವು ಸಾಕ್ಷಿರಿ. ಈ ಹಾಡನ್ನ ಹೆಂಗ್ ಹಾಡಿದ್ರ ಅಂದ್ರಿ, ಸಿದ್ಧಿ ಹನುಮಾನ ಯಾವ ತರ ಬಂದ್ ಇಲ್ಲಿ ಸ್ಥಾಪನಾ ಅದ, ಈ ಗುಡಿ ಯಾವ ತರ ಒಂದ್ ವರ್ಷದೊಳಗ 18 ಲಕ್ಷವರೆಗೆ ಗುಡಿ ಪಟ್ಟಿಯನ್ನು ಕೂಡಿಸಿ ಅದು ಹಿರುವಳಿಂದ ಒಂದೇ ರಾತ್ರಿ ಒಳಗ ನೀರ್ ತಗೊಂಡ್ ಬಂದು ಒಂದೇ ರಾತ್ರಿ ಶಿಲ್ಯಾತ್ ಹೋಗುದು. ಹಂಗ ನಾವು ಸಿದ್ಧಿ ಹನುಮಾನ ಗುಡಿಯನ್ನ ಅಷ್ಟ ಅದ್ದೂರಿಯಾಗಿ ಕಟ್ಟಿಸಿದ್ವಿ ಗುಡಿ. ಆ ಹಾಡಿಗೆ ಪ್ರತಿ ಒಂದು ಹಾಡ ಹಾಕ್ಬೇಕಾದ್ರೆ ಒಂದ್ 5 ರಿಂದ 6 ಹಾಡನ್ನ ನಮಗ ಸಿದ್ಧಿ ಹನುಮಾನ ಮೇಲೆ ಹಾಡಿದಾರ, ಅಮ್ಮಾರ್ ಹಾಡಿದಾರ್ರಿ. ಅದೇ ಹಾಡನ್ನ ನಾವು
ಮುಂಜಾನೆ ಹಾಕಿದೀವಿ ಅಂದ್ರೆ 9 ಗಂಟೆಗೆ ಹಾಕಿದೀವಿ ಅಂದ್ರೆ 11-11:30 ಮಟ ನಮ್ಮ ಪೂಜಾರಿ ಅವರು ಅದನ್ನ ಹಾಕ್ತಾರಿ. ನಮ್ಮ ಊರಾಗ ಎಲ್ಲರಿಗೆ ಅದೊಂದು ಶಬ್ದ, ದೇವರ ಶಬ್ದ ನಮಗ್ ಬಹಳ ಅಗದಿ ಅದ್ಭುತವಾಗಿ ನಾಮಸ್ಮರಣೆ ಮಾಡ್ತಾರ. ಮತ್ತೆ ಇನ್ನು 2ನೇ ಭಾಗದಾಗ ಇನ್ನು ನಮ್ಮ ಹಿರಿಯರ ಮೂಲಕ ತಮ್ಮಣ್ಣ ಸಿಗರೆಡ್ಡಿ ಅಂತ ಹೇಳಿನಲ್ರಿ, ಅವರು ಹಾಗೂ ಹನುಮಂತ ಯದವಾಡ್ ಅವರು, ಅಲ್ಲಿ ಪಾಟೀಲ್ ಗೌಡ್ರು, ಈ ಎಲ್ಲಾ ಹಿರಿಯರನ್ನ ಕೇಳ್ಕೊಂಡ ಇನ್ನು 2ನೇ ಭಾಗದೊಳಗ ಹನುಮಂತ ದೇವ್ರದ್ದು ಯಾವ ತರ ಪವಾಡ ನಡೆದೈತೆ ಅನ್ನೋದು ಹಾಡಿನ ಮೂಲಕ ಇನ್ನೂ ಒಂದು ಏನ್ ಇದು ವಿಡಿಯೋ ಮಾಡ್ತಿರಲ್ರಿ, ಆ ವಿಡಿಯೋ ಮೂಲಕ ನಾವು ಮಾಡಿ ಕೊಡ್ತೀವಿ ಅಂತ ಅವ್ರು ಹೇಳಿದಾರ್ರಿ. ಅದರಂತೆ ನಮ್ಮ ದೇವರದ ಪವಾಡನ ಯಾವ ತರ ನಡೆದೈತಿಲ್ಲ ಹಂಗ ಅಮ್ಮರ ಹಾಡಿನ ಮೂಲಕ ನಮ್ಮ ದೇವರು ಎರಡೂ ದೇವರದ ಈ ಪವಾಡ ಮುಂದಿನ ಭಾಗದಲ್ಲಿ ಹಾಡ್ಲಿ ಅಂತ ನಾವು ಎಲ್ಲರಿಗೂ ಹೇಳಕ್ ನಾನು ಇಷ್ಟಪಡ್ತೀನಿ. ಅವ್ರು ನಮ್ಗೆ ಬಹಳ ಹೆಮ್ಮೆ ಅನ್ಸೈತಿ ಆಯಿಯಿಂದ. ಹಿಂಗ ಮುಂದೆ ಬೆಳೀಲಿ ಅಂತ ನಾವು ಅಮ್ಮ ಅವ್ರಿಗೆ ನೂರಾರು ವರ್ಷ ಕೊಡ್ಲಿ ಅಂತ ಹೇಳಿ ನಾವು ಅಮ್ಮಾರ ಕಡೆ ಬೇಡ್ಕೊತೀವಿ. ಅಂದ್ರೆ ಇಂತ ಅಮ್ಮಾರು ನಮಗ ನಮ್ಮ ಓಣಿಯಲ್ಲಿ ಅದಾರ ಕವಿ ಅದಾರ ಅಂದ್ರ ನಮಗ್ ಬಹಳ ಹೆಮ್ಮೆ ಆಗಿದ್ದಾರೆ. ಮುಂದಿನ ಭಾಗದಲ್ಲಿ ನಮ್ಮ ಗುಡಿ ಏನಂತಲ್ರಿ, ನಮ್ಗ ಅದ್ದೂರಿಯಾಗಿ ನಮಗ ಈ ಸಿದ್ಧಿ ಹನುಮಾನನ ಪವಾಡು ಹಾಗೂ ಬನ್ನಿ ಲಕ್ಷ್ಮೀ ದೇವಿಯ ಪವಾಡನ್ನು ಈ ಹಾಡಿನ ಮೂಲಕ ವಿಡಿಯೋ ಮೂಲಕ ತೋರಿಸಿಕೊಳ್ಳಿ ಅಂತ ತಮ್ಮೆಲ್ಲರಿಗೆ ಅಮ್ಮನ ಮೂಲಕ ನಾವು ವಂದನೆಗಳನ್ನು ಕೇಳ್ತೀವಿ. ಅಮ್ಮೋರೆ, ನಿಮ್ಮ ಎಲ್ಲಾ ಇವತ್ತಿನ ಸಾಹಿತ್ಯ ಕೃಷಿಯ ಜೊತೆಗೆ ನಿಮ್ಗೆ ಸಾಮಾಜಿಕ ಸೇವೆಯ ಜೊತೆಗೆ ಈ ಭಕ್ತಿ ಪ್ರಧಾನದ ಸೇವೆಯ ಜೊತೆಗೆ ಎಲ್ಲರ ಜೊತೆಗೆ ಬೆರೆತು ಅಮ್ಮನಲ್ಲಿ ಅಮ್ಮನಾಗಿದ್ದೀರಿ, ಪ್ರೀತಿಯ ಅಮ್ಮನಾಗಿದ್ದೀರಿ. ಇದಕ್ಕೆಲ್ಲ ಇಷ್ಟು ಸಾಧನೆಗೆ ಯಾರು ಕಾರಣೀಕರ್ತರು? ಯಾವ ನೀವರ ಸರ್ಕಾರಿ ವೃತ್ತಿಯಲ್ಲಿ ಇದ್ದವರಲ್ಲ, ಅದಕ್ಕೆ ಅದ್ರ ಹಿನ್ನೆಲೆ ಯಾರು ನಿಮ್ಗೆ ಬೆನ್ನೆಲುಬಾಗಿ ನಿಂತಿದ್ರು? ಅಂದ್ರ ಆ ನೌಕರಿ ಮಾಡಕತ್ತಿದೀವಲ್ಲ, ಇದ್ರು ಆರೋಗ್ಯ ಇಲಾಖೆದಕ್ಕೆ ನೌಕರಿ ಮಾಡಕತ್ತಿದೀವಿ. ಜನಸಂಖ್ಯೆ ನಿಯಂತ್ರಣ ಮಾಡ್ಬೇಕು, ಅವಾಗ ಕಾತ್ ಜಾಸ್ತಿ ಇದಿತ್ತು. ಆಮೇಲೆ 6 ಮಾರಕ ರೋಗಗಳು ಜಾಸ್ತಿ ಇದ್ದು ಅವನ್ನ ತಡೆಗಟ್ಟಬೇಕು. ಕೆಲವು ರೋಗಗಳು ಬರ್ತಾವಲ್ರಿ, ಅವೆಲ್ಲ ತಡೆಗಟ್ಟೋ ಸಂಬಂಧ ನಮಗ ಲಸಿಕೆ ಕೊಡ್ತಾರ ಕೈಯಾಗ, ಅವೆಲ್ಲ ನಾವು ಲಸಿಕೆ ಹಾಕ್ಬೇಕು. ಅವ ಮಾರಕ ರೋಗಗಳನ್ನ ತಡೆಗಟ್ಟಬೇಕು. ಜನಸಂಖ್ಯೆ ಯೋಜನೆ ಕಡಿಮೆ ಮಾಡೋ ಸಂಬಂಧ ಆ ಮನಿ ಅಡ್ಡಾಡಿ ಒಂದೊಂದ್ ಮನಿಗೆ ದಾರಿ ಬಿದ್ದಾಗ ಹಾಕ್ಬೇಕು. ಯಾಕಂದ್ರೆ ಆಪರೇಷನ್ ಕೇಸ ಅಂತ ಸರಳ ಅಲ್ಲ. ಅಷ್ಟು ನಾವು ಮನವೊಲಿಸಿ ಹೀಗೆ ನಮ್ಮ ಆರೋಗ್ಯ ಇಲಾಖೆದವರೇ ಈ ಜನಸಂಖ್ಯೆ ಕಡಿಮೆ ಮಾಡಕ್ ಕಾರಣ ಅಂತ ನನಗೆ ಅನ್ಸ್ಬಿಟ್ಟತ್ ನೋಡ್ರಿ. ಕರೆ ಅಷ್ಟು ನಾವ್ ಕೆಲಸ ಮಾಡಿದೀವಿ. ಅವಾಗ ಈಗ ಆ ಮಂದಿಗೆಲ್ಲ ಧೈರ್ಯ ಬರ್ಬೇಕಾರ ನಾವೆಲ್ಲ ಹೇಳಿ ಆ ಮಂದಿಗೆ ಹೊರಗಿನ ಮಂದಿಗೆಲ್ಲ ಧೈರ್ಯ ಬರ್ಬೇಕಾರ ತಾವಾಗಿ ಆಪರೇಷನ್ ಮಾಡಿಸ್ರಿ ತಾವ ಬರ್ತಾರ, ಚುಚ್ಚುಮದ್ದು ಹಾಕ್ರಿ ತಾವ ಬರ್ತಾರ, ಬೋಡಿ ಹಾಕ್ರಿ ತಾವ ಬರ್ತಾರ. ಇದೆಲ್ಲ ಅವ್ರಿಗೆ ಧೈರ್ಯ ಬರ್ಬೇಕಾರ ಈಗ ನಮ್ಮ ಆರೋಗ್ಯ ಇಲಾಖೆದವ್ರು ನಾವು ಬಾಳ ಕೆಲಸ ಮಾಡಿದ್ವಿ. ನಾನ ಅದಲ್ಲ, ನಮ್ಮ ಎಲ್ಲ ಸಿಬ್ಬಂದಿ ಆರೋಗ್ಯ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ಬೇಕು. ಅವ್ರು ಎಲ್ಲಾರು ಮಾಡಿದ ಕೆಲಸ. ಆ ಟೈಮ್ ಬಸ್ ಇದ್ದಿಲ್ಲ, ಏನಿದ್ದಿಲ್ಲ. ಎಷ್ಟು ಅದು ಹೇಳಕ ನಿಮ್ಗ ಬಹಳ ಇದ ಅನ್ಸುತ್ತ. ಯಾಕಂದ್ರೆ ಒಂದ್ ಸೈಕಲ್ ಸಿಕ್ಕ್ರ ಬಂಗಾರ. ಸರಿ, ಥ್ಯಾಂಕ್ ಯು ಸರ್. ಇನ್ನ ಕೊನೆಯದಾಗಿ ಮುಂಬರುವ ಪೀಳಿಗೆಗೆ, ಅಂದ್ರೆ ಸಮಾಜದಲ್ಲಿ ಮುಂಬರುವ ಪೀಳಿಗೆ, ಇವತ್ತು ಬರುವಂತ ಸಾಹಿತಿಗಳಿಗೆ ಅಥವಾ ಯುವಕರಾಗಿರ್ಬೋದು, ಮಹಿಳೆಯರಿಗಿರ್ಬೋದು, ಹೆಣ್ಮಕ್ಳಿಗೆ ನೀವು ನಿಮ್ಮದೇ ಆದಂತ ಒಂದು ಮಾತನ್ನ, ಕಿವಿ ಮಾತನ್ನ ಮಕ್ಕಳಿಗೆ ಹೇಳ್ಕೊ. ಸಾಹಿತ್ಯದ ಬಗ್ಗೆ ಆಯ್ತು, ಜೀವನದ ನೀವು ಕೂಡ ನಿಮ್ಮ ಜೀವವನ್ನ ಗಂಧದ ಕೊರಡಿನಂತೆ ಜೀವನವನ್ನು ಸಲ್ಲಿಸಿದಿರಿ, ಹೌದಾ? ಇದ್ರ ಮುಖಾಂತರವಾಗಿ ನೀವು ಏನು ಸಮಾಜಕ್ಕೆ ಏನೊಂದು ಸಂದೇಶ ಕೊಡ್ಬೇಕಂತೀರಿ? ಈಗಂತೂ ಎಲ್ಲದಕ್ಕಿಂತ ಸಾಲಿ ಮುಖ್ಯ. ಸಾಲಿ ಕಲ್ತ್ರ ಮುಂದೆ ಎಲ್ಲದ ಮುಖ್ಯ. ಚೆನ್ನಾಗಿ ಸಾಲಿ ಕಲಿಬೇಕು, ಕನ್ನಡ ಕಲಿಬೇಕು. ಖರೆ ನಿಜ. ಎಲ್ಲ ಯಾರು ಕೇಳಂಗಿಲ್ಲ. ಇಂಗ್ಲಿಷ್ ಹೋಗ್ತಾರ ಹೋಗ್ಲಿ, ಕನ್ನಡ ಮರಿಬೇಡ್ರಿ. ಕನ್ನಡ ಮರಿಬೇಡ್ರಿ, ಇಂಗ್ಲಿಷ್ ಕಲೀರಿ, ಎಲ್ಲಾ ಭಾಷೆ ಕಲೀರಿ, ಆದ್ರೆ ಕನ್ನಡ ಮರಿಬಾರ್ದು. ಕನ್ನಡವನ್ನ ಪ್ರೀತಿ ಕನ್ನಡ ತಾಯಿ ಒಳಗೆ ನಾವು ಬದುಕ್ತೀವತ್ತಾದ್ಮೇಲೆ ಮರಿಬಾರ್ದು. ಒಂದೇ ಮಾತು, ಎಲ್ಲ ಕಲಿತು ಎಲ್ಲಿಗೆ ದೇವ್ರ ಎಲ್ಲಿಗೆ ಹಸ್ತಾನ ಕಲೀಲಿ. ಕಲ್ಕೊಂತ ಏನ್ ಮಾಡ್ಬೇಕು, ಅದ್ರೊಳಗ ಸಾಹಿತ್ಯ ತೊಡ್ಕೋಬೇಕು. ಆಮೇಲೆ ಈ ಬೇರೆ ಬೇರೆ ಏನಿರ್ತಾವಲ್ಲ, ಡ್ರಾಮಾಗಳು ಇರ್ಲಿ, ಅವು ಒಂದು ಕಲೆನೆ. ಮ್ಯೂಸಿಕ್ ಬಾರ್ಸೋದಾಗ್ಲಿ, ಸಂಗೀತ, ಅವು ಒಂದು ಕಲೆನ. ಅದು ಒಳಗ ತೊಡ್ಕೊಂಡು ಎಲ್ಲರೊಳಗ ಮಾಡ್ಕೊತ ಹೋದ್ರ ಜೀವನ ಅವ್ರಿಗೆ ಒಂದ್ ಯಾವಾಗ ಲಾಸ್ಟಕ್ಕೆ ಯಾವಾಗ ತೊಡಗುತ್ತೋ ಅವ್ರಿಗೆ ಗಟ್ಟಿಯಾಗಿ ಸರಸ್ವತಿ ನಿಲ್ತಾಳ. ಯಾವಾಗ ಬೇಕು ಅವ್ರಿಗೆ ಯಾವಾಗ ನೌಕರಿ ಬೇಡ, ಸಂಗೀತಗಾರ ಆದ್ರೆ ಏನು ತಪ್ಪಲ್ಲ, ದೊಡ್ಡ ಕಲಾವಿದ ಆದ್ರೆ ತಪ್ಪಲ್ಲ. ಸರಿ, ಇವತ್ತು ಕೊನೆಯದಾಗಿ ಪ್ರತಿಭೆ ನಾವು ಏನ್ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಕರತ ಅಭ್ಯಾಸ ಜಡಮತಿ ಹೋತು ಸುಜಾನ ಅನ್ನುವಂತ ಮಾತು. ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ, ನಾವು ಖಂಡಿತವಾಗಿ ಆ ಪ್ರಯತ್ನದಲ್ಲಿ ದೇವರು ಖಂಡಿತ ಫಲ ಕೊಡ್ತಾನ. ಕರ್ಮಣ್ಯೇ ವಾದಿಕಾರಸ್ಥೆ ಮಹಾಬಲೇಶು ಕದಾಚು ಅನ್ನುವಂತ ಮಾತು. ನಮ್ಮ ಕರ್ಮಗಳನ್ನ ನಾವು ಮಾಡೋಣ, ಫಲಾಫಲಗಳನ್ನ ದೇವರಿಗೆ ಬಿಡೋಣ ಅಂತ ಹೇಳ್ತಾ, ನಾವು ಮತ್ತೊಂದು ಮುಂದಿನ ಒಂದು ಸುದ್ದಿಯಲ್ಲಿ ನಿಮ್ಮ ಮುಂದೆ ಖಂಡಿತವಾಗಿ ಬರ್ತಾ ಇದ್ದೀವಿ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸ್ತಾ ಇರಿ ನಮ್ಮ ಪ್ರತಿಧ್ವನಿ ವಾಹಿನಿ.